ಸರ್, ನನ್ನ ಹೆಸರು ಸಿದ್ದಪ್ಪ ಪೂಜಾರಿ ಅಂತ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು, ಜಗಳೂರು. ಈ ಚಿಕ್ಕಮಲ್ಲನೆ ಹೊಳೆ ಗ್ರಾಮದಲ್ಲಿ ಮೊನ್ನೆ ಭಾನುವಾರ ಅಂದರೆ 28 ಮಧ್ಯರಾತ್ರಿಯಲ್ಲಿ ಯಾರೋ ಕಿಡಿಗೇಡಿಗಳು ನಮ್ಮ ರಾಷ್ಟ್ರ ನಾಯಕರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಕಿಡಿಗೇಡಿಗಳಿಂದ ಸಗಣಿ ಎರಚೋ ಮುಖಾಂತರ ಏನು ಈ ನಾಮಫಲಕಕ್ಕೆ ಅವಮಾನ ಮಾಡಿದ್ರು ಅಂತ ಕಿಡಿಗೇಡಿಗಳು ಬಂಧಿಸ್ಬೇಕಂತ ನಾವು ಒತ್ತಾಯ ಮಾಡ್ತಾ ಈಗ 5 ದಿನ ಕಳೆದಿರ್ತದೆ ಸರ್ ಈ ಕೃತ್ಯ ನಡೆದು. ಆದರೂ ಕೂಡ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಇದಕ್ಕೆ ಒತ್ತಾಯ ಮಾಡಿದ್ದೀವಿ. ಕರ್ನಾಟಕದಲ್ಲಿ, ಈ ರಾಜ್ಯದಲ್ಲಿ ಯಾವುದೇ ಕೂಡ ಇಂಥ ಮಹಾನಾಯಕರಿಗೆ ಅವಮಾನ ಆದರೆ ನಾವು ಯಾವತ್ತೂ ಕೂಡ ದಲಿತ ಪರ ಸಂಘಟನೆಗಳಿಂದ ಹಿಡಿದು ಹಿಂದುಳಿದ ವರ್ಗ ಯಾರು ಕೂಡ ಸಹಿಸಲ್ಲ ಅಂತಕ್ಕಂಥ ಮಾತು ಹೇಳ್ತಾ ನಾವು ಕೂಡ ಒತ್ತಾಯ ಮಾಡ್ತಿದ್ದೀವಿ. ಈ ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಚಿಕ್ಕಮಲ್ಲನ ಹೊಳೆಯಲ್ಲಿ ಎಂಬ ಒಂದು ಗ್ರಾಮದಲ್ಲಿ ಈ ರೀತಿ ಇದೇನು ಹೊಸದಲ್ಲ. ನಮ್ಮ ಜಗಳೂರು ತಾಲೂಕಿನಲ್ಲಿ ಸುಮಾರು 4-5 ಹಳ್ಳಿಗಳಲ್ಲಿ ಕೂಡ ವರ್ಷಕ್ಕೆ 6 ತಿಂಗಳು ಈ ರೀತಿ ಕಿಡಿಗೇಡಿಗಳು ಮಾಡೋದು ಸಹಜವಾಗಿಬಿಟ್ಟತ್ತೆ. ಅದು ಯಾರೇ ಆದರೂ ಪರವಾಗಿಲ್ಲ, ಅದು ಹಲವಾರು ರೀತಿ ಮಾತುಗಳು ಬರ್ತದೆ. ಅದು ಯಾವುದೇ ಸಮಾಜ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು, ಯಾರೇ ತಪ್ಪು ಮಾಡಲಿ ಅದು ತಪ್ಪೇ. ಇದಕ್ಕೆ ನಾವು ಅದಕ್ಕೆ ಖಂಡಿಸ್ತೀವಿ. ಅದನ್ನು ಯಾವನೇ ಆಗಿರಲಿ ಅದನ್ನು ಬಂಧಿಸೋದ್ರ ಮುಖಾಂತರ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅವನಿಗೆ ಆಗಲೇಬೇಕಂತಕ್ಕಂಥ ಒತ್ತಾಯ ಮಾಡ್ತಾ ಮತ್ತು ನಮ್ಮ ಶಾಸಕರಿಗೂ ಕೂಡ ನಾನು ಒತ್ತಾಯ ಮಾಡಲಿಕ್ಕೆ ಹೇಳ್ತೀನಿ. ನಮ್ಮ ಜಗಳೂರು ತಾಲೂಕಿನಲ್ಲಿ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಕೂಡ ಅಂಬೇಡ್ಕರ್ ಬರೆದ ಸಂವಿಧಾನದ ಅಡಿಯಲ್ಲಿ ತಾವುಗಳು ಶಾಸಕರಾಗಿದ್ದೀರಿ. ಇದನ್ನು ಮನಗಂಡಂತ ತಾವು ಕೂಡ ನೀವು ಒತ್ತಾಯ ಮಾಡಬೇಕು. ಇದಕ್ಕೆ ಯಾವನೇ ಆದರೂ ಕೂಡ ಬೆಂಬಲ ವ್ಯಕ್ತಪಡಿಸಬಾರ್ದು, ಅವನಿಗೆ ಶಿಕ್ಷೆ ಆಗಲೇಬೇಕಂತಕ್ಕಂಥ ಒತ್ತಾಯ ಮಾಡ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್.